ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಈ ಶುಭ ಮುಂಚಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿ ಈ ನೂತನ ದಿನಕ್ಕೆ ಹೆಜ್ಜೆ ಇಟ್ಟಿದ್ದೀರಿ, ಹೌದಲ್ವಾ? ಕಳೆದ ರಾತ್ರಿಯೆಲ್ಲ ಸುಖ ನಿದ್ರೆಯನ್ನು ದೇವರು ಒದಗಿಸಿಕೊಟ್ಟು ಮುಂಜಾನೆ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಎಷ್ಟೋ ಉಲ್ಲಾಸಗೊಳಿಸುವಂತೆ, ನಮಗೆ ಮಾರ್ಗವನ್ನು ತೋರಿಸುವಂತೆ ದೇವರು ನಮಗೆ ಮತ್ತೊಂದು ದಿನವನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಜಕರ್ಯನು ಬರೆದ ಗ್ರಂಥ 2ನೇ ಅಧ್ಯಾಯ 8ನೇ ವಚನ. ನಿನ್ನನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನು ತಾಕುವವನಾಗಿದ್ದಾನೆ. ಆಮೇನ್. ಎಷ್ಟು ಧೈರ್ಯದ ಮಾತನ್ನು ದೇವರು ನಮಗೆ ವಾಗ್ದಾನವರವಾಗಿ ಈ ದಿನ ಒದಗಿಸಿಕೊಟ್ಟಿದ್ದಾರೆ. ಎಸ್, ನಿನಗೇನೇ ಒಂದು ಕಷ್ಟ ಬಂದರೂ, ಏನೇ ಒಂದು ನಷ್ಟ ಬಂದರೂ ಕೂಡ ದೇವರು ನಿನ್ನ ಪಕ್ಷದಲ್ಲಿದ್ದಾರೆ ಎಂಬುದನ್ನು ಮರಿಬಾರ್ದು. ಅದಕ್ಕಾಗಿ ಈ ಒಂದು ಧೈರ್ಯದ ವಾಗ್ದಾನ. ಯಾರು ಕೂಡ ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಪರಿಸ್ಥಿತಿಗಳು ಕೂಡ ನಮ್ಮ ಜೀವವನ್ನು ತೆಗಿಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ಅವಮಾನಕರವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಅದೇ ದೇವರು ಹೇಳ್ತಾ ಇದ್ದಾರೆ. ಅದು ಮನುಷ್ಯರೇ ಆಗಿರ್ಬೋದು, ಅದು ಪರಿಸ್ಥಿತಿಗಳೇ ಆಗಿರ್ಬೋದು. ಯಾವ ಪರಿಸ್ಥಿತಿ ನಿಮ್ಮನ್ನು ಅಥವಾ ನಿಮ್ಮ ಕುಟುಂಬವನ್ನು ಹಾಳು ಮಾಡುತ್ತೆ ಎಂಬುದಾಗಿ ನೀವು ಅಂಜಿಕೊಳ್ತಾ ಇದ್ದೀರೋ, ಯಾವ ಮನುಷ್ಯರು ನಿಮಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ನೀವು ನೆನೆಸಿ ಭಯಭೀತರಾಗ್ತಾ ಇದ್ದೀರೋ, ಯಾವ ಸ್ಥಿತಿಗತಿಗಳು ನಿಮ್ಮನ್ನ ದೀನಸ್ಥಿತಿಗೆ ತಂದು ಬಿಡುತ್ತೆ ಎಂಬುದಾಗಿ ನೀವು ಅಂದುಕೊಳ್ತಾ ಇದ್ದೀರೋ, ಇನ್ನು ನನ್ನ ಪರಿಸ್ಥಿತಿ ಮುಗೀತು, ಇನ್ನು ನಾನು ಮುಂದೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ನೀವೇ ತೀರ್ಮಾನಿಸಿಕೊಂಡಿದ್ದೀರೋ, ಅದೆಲ್ಲವನ್ನು ಮರೆತು ದೇವರು ಮುಂಚಾನೆ ಮಾತನಾಡ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇನ್. ಎಸ್, ನಿನ್ನನ್ನು ಮುಟ್ಟುವವನು ಯೆಹೋವನ ಕಣ್ಣುಗುಡ್ಡೆಯನ್ನು ಮುಟ್ಟುವುದ ರೀತಿಯಲ್ಲಿ. ಇವಾಗಾದ್ರೂ ನಿಮ್ಮ ಕಣ್ಣುಗುಡ್ಡೆಯನ್ನು ಮುಟ್ಕೊಂಡಿದ್ದೀರಾ? ಈಗ ಒಂದ್ಸತಿ ಟ್ರೈ ಮಾಡಿ, ಆಗತ್ತಾ? ನಿಮ್ಮ ಕಣ್ಣುಗುಡ್ಡೆಯನ್ನು ಒಂದು ಬಾರಿ ಮುಟ್ಟಿ ನೋಡಿ, ಸಾಧ್ಯವಾ? ಖಂಡಿತವಾಗಿಯೂ ಇಲ್ಲ, ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ ಮಾತ್ರದಲ್ಲಿ ಇನ್ಯಾವ ಪರಿಸ್ಥಿತಿ ಏನು ಮಾಡುತ್ತೆ ಪ್ರಿಯರೇ? ನಮ್ಮನ್ನು ಯಾವ ಮನುಷ್ಯರು ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ? ಬರೀ ಮಾತುಗಳಿಂದ ಮಾತನಾಡುವಂಥವರಾಗಿರ್ತಾರಷ್ಟೇ. ಆದರೆ ಯೆಹೋವನು ನಿನ್ನ ಪಕ್ಷದಲ್ಲಿದ್ದಾಗ ಯಾರು ಏನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಧೈರ್ಯ ನಿಮ್ಮಲ್ಲಿದ್ದರೆ ಸಾಕು. ಆಧ್ಯಾತ್ಮಿಕದಲ್ಲಾಗಿರ್ಬೋದು, ಸೇವೆಯಲ್ಲಾಗಿರ್ಬೋದು, ಅನೇಕರು ಒಂದು ಕಷ್ಟದ ರೀತಿಯಲ್ಲಿ ಒಂದು ರೀತಿಯ ವಿರುದ್ಧವಾದ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ, ಆತಂಕ ಪಡಿಸ್ತಾ ಇರ್ತಾರೆ, ಸೇವೆಗೆ ಆತಂಕ ಪಡಿಸ್ತಾ ಇರ್ತಾರೆ. ಅದು ಯಾರೇ ಆಗಿರ್ಬೋದು. ನೀವು ಅಂದುಕೊಳ್ತೀರಿ, ನನ್ನ ಸೇವೆ ನಡೆಯೋದಿಲ್ವೇನೋ, ನಾನು ಅಂದುಕೊಂಡಂಥ ದೇವರು ಕೊಟ್ಟಂಥ ದರ್ಶನತೆ ನಾನು ಮುಂದೆ ಸಾಗ್ಲಿಕ್ಕೆ ಸಾಧ್ಯ ಇಲ್ವೇನೋ, ನಾನು ಜೀವಿಸಬೇಕು ದೇವರಿಗಾಗಿ ಎಂಬುದಾಗಿ ಅಂದ್ಕೊಂಡೆ. ಆದರೆ ಅದು ಆಗ್ತಾ ಇಲ್ಲ ಅಲ್ಲ. ಏನಿಂಥ ವಿರುದ್ಧವಾದ ಕಾರ್ಯಗಳು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೋ ಈ ಕಾರ್ಯ ಎಂಬುದಾಗಿ ನೀವು ಅಂದುಕೊಳ್ತಾ ಇದ್ದೀರಾ, ಆಲೋಚನೆ ಮಾಡ್ತಾ ಇದ್ದೀರಾ? ಹೆದರಬೇಡ್ರಿ, ನಿನ್ನನ್ನು ಯಾರು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಅವನ ಕಣ್ಣುಗುಡ್ಡೆಯನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ವೋ, ನಮ್ಮನ್ನು ಯಾರು ಮುಟ್ಟಲಿಕ್ಕೆ ಸಾಧ್ಯ. ಅಷ್ಟು ಮುಟ್ಟಿದರೂ ಕೂಡ ಯೆಹೋವನ ಕಣ್ಣುಗುಡ್ಡೆಯನ್ನು ಮುಟ್ಟಿದಂತೆ ಅವರನ್ನು ಸುಮ್ಮನೆ ಬಿಡುವಂಥ ದೇವರಲ್ಲ, ನಮಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ದೇವರು. ನಮ್ಮನ್ನು ಎಲ್ಲೂ ಕೂಡ ಅವನ ಪಡಿಸುವಂಥ ದೇವರಲ್ಲ, ನಮ್ಮನ್ನು ಸನ್ಮಾನದ ರೀತಿಯಲ್ಲಿ ನಿಲ್ಲಿಸುವಂಥ ದೇವರು, ತನ್ನ ಮಹಿಮೆಗೋಸ್ಕರವಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುವಂಥ ದೇವರು. ಯಾವ ವಿರುದ್ಧವಾದ ಕಾರ್ಯಗಳು, ಯಾವುದೇ ಕೋರ್ಟ್ ಕೇಸ್ ಆಗಿರ್ಬೋದು, ನಿಮಗೆ ವಿರುದ್ಧವಾಗಿ ಈ ಕಾರ್ಯಗಳನ್ನ ಮಾಡಿರ್ಬೋದು, ಕೇಸುಗಳನ್ನು ಹಾಕಿರ್ಬೋದು,
ಹಣ ವಿಚಾರವಾಗಿಯೋ ಸಂಬಂಧಗಳ ವಿಚಾರವಾಗಿಯೋ ಯಾವುದೇ ರೀತಿಯಲ್ಲಿ ಅನೇಕರು ನಿಮ್ಮನ್ನು ಭಯ ಹುಟ್ಟಿಸ್ತಾ ಇರ್ಬೋದು. ಆದರೆ ಯಾವುದು ಕೆರೆದುವಂಥ ಪರಿಸ್ಥಿತಿಯಲ್ಲಿ ನೀವು ಹೋಗಬೇಡ್ರಿ. ದೇವರು ನಿಮ್ಮ ಪಕ್ಷದಲ್ಲಿ, ನಮ್ಮ ಪಕ್ಷದಲ್ಲಿದ್ದಾರೆ. ನೀವು ದೇವರಿಗೆ ಒಪ್ಪಿಸಿಕೊಳ್ಳೋದಾದರೆ ಅವನು ಹೇಳ್ತಾ ಇದ್ದಾನೆ, ನಿನ್ನನ್ನು ಮುಟ್ಟುವವನು ನನ್ನ ಕಣ್ಣಗುಡ್ಡಿಯನ್ನು ಮುಟ್ಟುವವನಾಗಿದ್ದಾನೆ ಎಂಬುದಾಗಿ. ಆಮೇಲೆ ಎಸ್, ಯಾವುದಕ್ಕೆ ಇರುವಂಥ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಮುಂದೆ ಸಾಗುವಂಥದ್ದಷ್ಟೇ. ನಿನ್ನಲ್ಲಿ ಆ ನಂಬಿಕೆ ಇದ್ದರೆ, ದೇವರು ನನ್ನ ಪಕ್ಷದಲ್ಲಿದ್ದಾನೆ, ನಾನು ಆತನಲ್ಲಿ ಜೀವಿಸ್ತಾ ಇದ್ದಾನೆ, ನೀನು ಆತನಲ್ಲಿ ನಿಜವಾಗಿ ಇರೋದಾದರೆ ನೀವು ಯಾವುದಕ್ಕೆ ಎದುರುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ದೇವರು ನಮಗೆ ಸಹಾಯಕನಾಗಿ ನ್ಯಾಯವನ್ನು ಒದಗಿಸಿಕೊಡುವಂಥ ದೇವರು, ಘನವಾಗಿ ನಿಲ್ಲಿಸುವಂಥ ದೇವರು. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನ ಅಂತ ದೇವರ ಸ್ತೋತ್ರ. ಹೌದು ಕರ್ತನೆ, ನಮಗೆ ಎಷ್ಟೋ ಜನರು ವೈರಿಗಳಾಗಿರ್ಬೋದು, ಶತ್ರುಗಳಾಗಿರ್ಬೋದು, ಪರಿಸ್ಥಿತಿಗಳಾಗಿರ್ಬೋದು ನಮಗೆ ವಿರುದ್ಧವಾಗಿ ಬಂದು ಕರ್ತನೆ, ನಮ್ಮನ್ನು ಕರ್ತನೆ ಅಪ್ಪ ನಶಿಸಿ ಹೋಗುವಂತೆಯೋ ಹೀನ ಸ್ಥಿತಿಗೆ ಬರುವಂಥ ರೀತಿಯಲ್ಲಿಯೋ ಕಾರ್ಯಗಳು ಮಾಡ್ತಾಯಿದ್ರೆ ನೀನು ಹೇಳ್ತಾ ಇದೆಯಾ, ನಿನ್ನನ್ನು ಮುಟ್ಟುವವನೇ ಅವನ ಕಣ್ಣುಗುಡ್ಡೆಯನ್ನು ಮುಟ್ಟುವನಾಗಿದೆ ಎಂಬುದಾಗಿ. ಹೌದು ಕರ್ತನೆ, ನಮ್ಮ ಪಕ್ಷದಲ್ಲಿ ನೀವು ಇರುತ್ತಿರುವುದಕ್ಕಾಗಿ ಸ್ತೋತ್ರ. ಈ ವಾಗ್ದಾನವನ್ನು ಕೇಳ್ತಿರುವಂಥ ಪ್ರತಿಯೊಬ್ಬರಲ್ಲಿ ಒಂದು ಧೈರ್ಯವನ್ನು ಹುಟ್ಟಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನನ್ನ ಮಕ್ಕಳು ಯಾವ್ಯಾವ ವಿಚಾರದಲ್ಲಿ ಕರ್ತನೆ ಅಪ್ಪ ಈ ಸ್ಥಿತಿಗೆ ಹೋಗ್ತೇವೆ ಎಂಬುದಾಗಿ ನೆನೆಸ್ತಾ ಇದ್ದಾರೋ ಎಲ್ಲ ಸ್ಥಿತಿಗಳನ್ನ ಬದಲಾಯಿಸಿ ನಿನ್ನ ನಾಮ ಮಹಿಮಾರ್ಥವಾಗಿ ನಿಲ್ಲಿಸಿಕೊ. ಎಲ್ಲವನ್ನು ಒಪ್ಪಿಸಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.